ಆಕ್ಚುಲಿ ಮಾತುಗಳು ಬರ್ತಾ ಇಲ್ಲ. ನೆನೆಸ್ಕೊಂಡ್ರೆ ಇಷ್ಟು ನೆನಪುಗಳು ಏನೇನೋ ತಲೆ ಓಡ್ತಾ ಇದೆ ಅಂಕಿತ. ಬಟ್ ಲೆಟ್ ಮೀ ಸ್ಟಾರ್ಟ್ ಆಫ್ ವಿತ್ ಥ್ಯಾಂಕಿಂಗ್ ಮೈ ಟೀಮ್. ರಾಜ್ ಇರ್ಬೋದು, ರಾಜ್ ಎಲ್ಲ ಮಾಯ ಆಗಿದ್ದಾರೆ. ರಾಜು, ಅವಿನಾಶ್, ಮನು, ಎಲ್ಲರಿಗೂ, ಇಡೀ ಟೀಮ್ಗೆ, ನನ್ನ ಕ್ಯಾಮ್ರಾಮನ್ ಸಿನಿಟೆಕ್ ಸೂರ್ಯ ಅವರು, ಎಲ್ಲ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ತುಂಬಾ ತುಂಬಾ ಬಿಗ್ ಥ್ಯಾಂಕ್ ಯು. ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಮೂವಿ ಅಂತ. ಓಕೆ ಬನ್ನಿ ಅಂತ ಹೇಳಿದೆ, ಕತೆ ಕೇಳಿದೆ. ಇಟ್ ವಾಸ್ ವೆರಿ ನಾರ್ಮಲ್. ಹೊಸಬ್ರ ಜೊತೆ, ಯಂಗ್ಸ್ಟರ್ಸ್ ಜೊತೆ ನಂಗೆ ಇಷ್ಟ ಕೆಲಸ ಮಾಡಕ್ಕೆ. ಸರಿ, ಏನ್ ಬರ್ದಿದ್ದಾರೆ, ಏನ್ ಮಾಡಿದ್ದಾರೆ ನೋಡೋಣ ಅಂತ ತುಂಬಾ ಇಂಪ್ರೆಸ್ ಆಗಿದೆ. ನಾನು ಆಲ್ರೆಡಿ ನಿಮ್ಮೆಲ್ಲರೂ ಸುಮಾರು ಸರಿ ಮಾತಾಡಿಸ್ದೆ, ಹೇಳಿದೀನಿ. ತುಂಬಾ ಇಂಪ್ರೆಸ್ ಆಗಿದ್ದು ಅವ್ರು ಮಾಡಿದಂತ ಹೋಮ್ವರ್ಕ್. ಆತ ಮೊದಲನೇ ದಿನ ಬಂದು ನನ್ನ ಕಥೆ ಹೇಳಿದಾಗ ಏನು ಅವ್ರು ನನಗೆ ಒಂದು ಐಡಿಯಾ ಕೊಟ್ರು, ಸ್ಕೆಚಸ್ ತೋರ್ಸಿದ್ರು. ಅದು ಹೇಗೆ ತೋರಿಸಿದಾರೋ ಇವತ್ತು ಇದು ಹಾಗೇ ಪೋಸ್ಟರ್ ಮೂಡ್ ಬಂದಿದೆ. ಅದು ತುಂಬಾ ಅಪರೂಪ ಅಂತ ಅನ್ಸುತ್ತೆ. ಕಥೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿದ್ರು. ನೀಟಾಗಿ ನನಗೆ ಸ್ಕ್ರೀನ್ ಪ್ಲೇ ಹೇಳಿ, ಸೀನ್ಸ್ ಹೇಳಿ, ಇದಿದು ಹಿಂಗಿಂಗ್ ಬರತ್ತೆ ಅಂತ. ಶೂಟಿಂಗ್ ಮಾಡೋ ಸಮಯದಲ್ಲೂ ಅಷ್ಟೇ ತುಂಬಾ ಕ್ಲಾರಿಟಿ ಇದ್ದಂತ ಒಂದು ಹುಡುಗ. ನನಗೆ ಸರ್ಪ್ರೈಸ್ ಆಯ್ತು, ಮೊದಲನೇ ಸಿನಿಮಾಗೆ ಇಷ್ಟು ಕ್ಲಾರಿಟಿ ಇರೋಕ್ ಸಾಧ್ಯನಾ ಅಂತ. ಬಟ್ ಐ ಥಿಂಕ್ ಮನು ಅವ್ರ ಇಡೀ ಟೀಮ್, ಡೈರೆಕ್ಷನ್ ಟೀಮ್ ಏನಿತ್ತು, ಡೇ ಅಂಡ್ ನೈಟ್ ಕೂತ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡಿ ತುಂಬಾ ನೀಟಾಗಿ ಎಲ್ಲ ಪ್ಲಾನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾ ತೆಗೆದಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅವರ ಕನಸುಗಳಿಗೆ ಯಾವುದೇ ರೀತಿನಲ್ಲೂ ಏನಂತಾರೆ ಕಡಿಮೆ ಆಗಬಾರ್ದು ನನ್ನ ಸಪೋರ್ಟ್ ಅನ್ನೋ ರೀತಿನಲ್ಲಿ ರಾಜ್ ಹಣ ಹಾಕಿ ಸಿನಿಮಾ ಮಾಡಿದ್ದಾರೆ. ತುಂಬಾ ಪ್ರೀತಿಯಿಂದ ನಮ್ಮೆಲ್ಲರನ್ನು ಚೆನ್ನಾಗಿ ನೋಡ್ಕೊಂಡು. ಕಷ್ಟ ಇತ್ತು ಸಿನಿಮಾ ಮಾಡೋದು, ಯಾಕಂದ್ರೆ ಎಲ್ಲ ನೈಟ್ ಎಫೆಕ್ಟ್, ಹರ್ಷಿ ತಲೆ ಹಿಂಗಿನಂತಾರೆ, ಬರೀ ನೈಟ್ ಸೀನ್ಸ್, ನೈಟ್ ಎಫೆಕ್ಟ್. ಸಂಜೆ 6:30 7 ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ ಸೂರ್ಯ ಹುಟ್ಟ ತನಕ ಶೂಟಿಂಗ್ ಮಾಡ್ತಾ ಇದ್ವಿ. ನನ್ನ ಪರ್ಸನಲ್ ಟೀಮ್ ಏನಿದೆ ಅವ್ರಿಗೆ ನಾನು ಲಾಸ್ಟ್ ಟೈಮ್ ಸ್ಟೇಜ್ ಮೇಲೆ ಕರೆಸಿ ಥ್ಯಾಂಕ್ಸ್ ಹೇಳಿದೆ. ನನ್ನ ಮೇಕಪ್ ಮ್ಯಾನ್ ಗಂಗಪ್ಪ, ನನ್ನ ಮೇಕಪ್ ಹುಡುಗರು ಸುನಿಲ್, ಪುನೀತ್, ನನ್ನ ಹೇರ್ ಡ್ರೆಸ್ಸರ್ ಮಾಲಾ, ನನ್ಗಿಂತ ಜಾಸ್ತಿ ಅವ್ರಗಳು ಕಷ್ಟಪಟ್ಟಿದ್ದಾರೆ ಈ ಸಿನಿಮಾನಲ್ಲಿ. ಯಾಕಂದ್ರೆ ನಾನು ಸುಮ್ಮನೆ ಕೂತಿರ್ತಾ ಇದ್ದೆ. 2 ಅವರ್ ಮೇಕಪ್ ಹಚ್ಚಕ್ಕೆ, 2 ಅವರ್ ಮೇಕಪ್ ತೆಗಿಯಕ್ಕೆ, ಶೂಟಿಂಗ್ ಪ್ಯಾಕಪ್ ಆಗಿ ಎಲ್ಲ ಮನೆಗೆ ಹೋದ್ಮೇಲೆ ಲಾಸ್ಟ್ ಮನೆಗೆ ಹೋಗ್ತಾ ಇದ್ದೀನಿ ನಾನು, ನನ್ನ ಟೀಮು. ಅಂಡ್ ಆಫ್ ಕೋರ್ಸ್ ಈ ಒಂದು ಒಕೇಶನ್ ನಾವು ಲಾಸ್ಟ್ ಹೋದ ತಿಂಗಳು ರಿಲೀಸ್ ಆಗ್ಬೇಕಿತ್ತು. ಡೇಟ್ ಎಲ್ಲ ಒಂದು ಪ್ಲಾನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಮತ್ತೆ ಅದು ಮುಂದಕ್ಕೆ ಹೋಗುವಂತ ಸಂದರ್ಭ ಬಂದ್ಬಿಡ್ತು. ಆಗ ನಾನು ಅವಿನಾಶ್ಗೆ, ರಾಜ್ ಹೇಳ್ದೆ, ಯಾಕಪ್ಪ ಮುಂದಕ್ಕೆ ಹೋಗ್ತಾ ಇದ್ದೀರಾ, ವೈ ಇಷ್ಟೊಂದು ಎಲ್ಲ ಇದು ಮಾಡ್ತಾರೆ. ನಾನು ವೆಂಕಟೇಶ್ ಅವ್ರ ಹತ್ರ ಮಾತಾಡಿದೆ, ಮತ್ತೆ ಮುಂದಕ್ಕೆ ಟೀಸರ್ ಲಾಂಚು ಎಲ್ಲ ಇಷ್ಟೊಂದು ನಾಯ್ಸ್ ಮಾಡಿದೆ, ಹಂಗೆ ನಾವು ರಿಲೀಸ್ ಆಗಿದ್ರೆ ಚೆನ್ನಾಗಿರೋದು ಅಂತ. ಇಲ್ಲ ಬೇರೆ ಕಾರಣಗಳು ಎಲ್ಲ ನೋಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಸಡನ್ ಆಗಿ ದಯಾಲ್ ಹೇಳ್ದಂಗೆ ಲಾಸ್ಟ್ ಒಂದು 15 days ಅಲ್ಲಿ ರಿಲೀಸ್ ಅಂತ ಪ್ಲಾನ್ ಮಾಡಿ ಸೆಪ್ಟೆಂಬರ್ 20th ಅಂತ ಡಿಸೈಡ್ ಮಾಡಿ ದೇ ಹ್ಯಾವ್ ಡಿಸೈಡೆಡ್ ಟು ಗೋ ಅಹೆಡ್. ಒಳ್ಳೆ ರೀತಿನಲ್ಲಿ ಸಿನಿಮಾ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಒಂದ್ ಕಡೆ, ಅದ್ರ ಜೊತೆಗೆ ಅದನ್ನ ಜನಕ್ಕೆ ಆ ವಿಷಯ ತಲುಪಿಸೋದು ಇನ್ನೊಂದು ಜವಾಬ್ದಾರಿ ಆಗುತ್ತೆ. ಅದನ್ನ ರಾಜ್ ಅವರು, ಇಡೀ ಟೀಮ್ ಚೆನ್ನಾಗಿ ಮಾಡ್ತಿದ್ದಾರೆ. ಅವ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡ್ತಿರೋದು ಇಸ್ ರಿಯಲಿ ಅ ಬಿಗ್ ಥಿಂಗ್. ಸೊ ಥ್ಯಾಂಕ್ ಯು. ಅಂಡ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ. ಆ ರೀತಿ ಬಿಡುಗಡೆ ಸ್ವಲ್ಪ ಮುಂದಕ್ಕೆ ಹೋಗಿದ್ದು ಬಹಳ ಒಳ್ಳೆ ವಿಷಯ ಆಯ್ತು ಪರ್ಸನಲ್ ಆಗಿ ನನಗೆ ಅಂತ ಅನ್ಕೋತೀನಿ. ಕನ್ಫ್ಯೂಷನ್ ಇತ್ತು ಯಾವತ್ ರಿಲೀಸ್ ಆಗಿತ್ತು. ಹೃದಯ 1999 ಸೆಪ್ಟೆಂಬರ್ 16, 17, 18, 19 ಅನ್ನೋ ಕನ್ಫ್ಯೂಷನ್ ಇತ್ತು. ಸುಬು ಸರ್ ಇವತ್ತು ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ರು ನನಗೆ. ನಾನು ಆಕ್ಚುಲಿ 17ನೇ ತಾರೀಕು ರಿಲೀಸ್ ಆಗಿತ್ತು ಅನ್ಕೊಂಡಿದ್ದೆ, ಶುಕ್ರವಾರ. ಅವ್ರು ಹೇಳಿದ್ರು ಅಪ್ಪಾಜಿ ಕಂಪನಿ ಸಿನಿಮಾಗಳೆಲ್ಲ ಗುರುವಾರ ರಿಲೀಸ್ ಆಗ್ತಾ ಇದ್ದಿದ್ದು. ಸೊ ಹೃದಯ ರಿಲೀಸ್ ಆಗಿದ್ದು ಸೆಪ್ಟೆಂಬರ್ 16th ಅಂತ. ಸೊ ಕರೆಕ್ಟ್ ಆಗಿ ಇವತ್ತಿಗೆ 25 years. ತುಂಬಾ ಅರ್ಥಪೂರ್ಣವಾದ ಒಂದು ಸಂಜೆ ಇದು ನನಗೆ. ನಿಮ್ಮೆಲ್ಲರನ್ನು ಭೇಟಿ ಮಾಡಿ ಆ ಖುಷಿನ ಹಂಚ್ಕೋತಾ ಇರೋದು ಅಂತ ಅನ್ಕೊಂಡಿದೀನಿ. ಮೊದಲನೇದಾಗಿ ಎಲ್ಲಿಂದ ಶುರು ಮಾಡ್ಬೇಕು ಅಂದ್ರೆ ಜಾಸ್ತಿ ಮಾತಾಡಲ್ಲ, ಬಟ್ ನನಗೊಂದು ಸ್ಪೆಷಲ್ ಒಕೇಶನ್ ಆಗಿರೋದ್ರಿಂದ ಐ ಲೈಕ್ ಟು ಸೇ ಅ ಫ್ಯೂ ವರ್ಡ್ಸ್. ತಂದೆ ತಾಯಿ, ಅನ್ನಪೂರ್ಣ ಆಗಿ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿ, ಅಮ್ಮ, ನನ್ನ ತಂದೆ, ಅಲ್ಲಿಂದ ನನ್ನ ಅದ್ಭುತವಾದ ಜೀವನ. ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಅದೆಲ್ಲ ಬೇರೆ. ಅಮ್ಮ ಹೇಳಿದ್ರು ಆಗ್ಲೇ ಸ್ಟೇಜ್ ಮೇಲೆನೆ, ಅದು ತುಂಬಾ ಚಿಕ್ಕ ವಯಸ್ಸಿಗೆ ಶುರು ಆಯ್ತು. ಐ ಥಿಂಕ್ 88 ಹಂಗೆ. ಅದನ್ನ ಲೆಕ್ಕ ತಗೊಂಡ್ರೆ 25 ವರ್ಷ ಲೆಕ್ಕ ಬರಲ್ಲ. ಬಟ್ ನಾಯಕ ನಟಿಯಾಗಿ ಹೃದಯ ಲೆಕ್ಕ ತಗೊಂಡ್ರೆ 25 ವರ್ಷ. ಸೊ ಅಲ್ಲಿಂದ ಮುಂದಕ್ಕೆ
ನನಗೆ ಅನುಪ್ರಭಾಕರ್ ಆಗಿ ಜನ್ಮ ನೀಡಿದಂತ ಪಾರ್ವತಮ್ಮ ಅಮ್ಮ ಅವರು, ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು, ಅನ್ನಪೂರ್ಣ ಅಂತ ಇವ್ರ ಜನ್ಮ ನೀಡಿದ್ದು, ಅನುಪ್ರಭಾಕರ್ ಅಂತ ನಾಮಕರಣ ಮಾಡಿ ಅವ್ರ ಜನ್ಮ ನೀಡಿದ್ದು. ಅಲ್ಲಿಂದ 25 ವರ್ಷ ಎಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ. ಒಂದೇ ಒಂದು ಅಫ್ಕೋರ್ಸ್ ನಾನು ಕಣ್ಣೀರ್ ಹಾಕೋಕ್ ಇಷ್ಟಪಡಲ್ಲ, ಬೇಜಾರು ಆಗತ್ತೆ. ಬಟ್ ಖುಷಿ ಇರೋದೇನು ಅಂತಂದ್ರೆ ಅಪ್ಪ ನಂದು ಒಂದು 4-5 ವರ್ಷ ನನ್ನ ಬೆಳವಣಿಗೆ, ನನ್ನ ಚಿತ್ರಗಳು, ನನ್ನ ಎಲ್ಲಾನು ಅಚೀವ್ ಮಾಡಿದನ್ನ ನೋಡಿದ್ರು. ನಾನು ಮೊದಲನೇ ರಾಜ್ಯ ಪ್ರಶಸ್ತಿ ಗೆದ್ದಿದ್ದನ್ನು ನೋಡಿದ್ರು. ಬಟ್ ಅದಾದ್ಮೇಲೆ ಹಿ ಲೆಫ್ಟ್ ಮೀ. ಆದ್ರೆ ಅಮ್ಮ ಇಲ್ಲಿದ್ದಾರೆ, ಅವರು ಇವತ್ತಿಲ್ಲಿ ಇರ್ಲೇಬೇಕು. ಅವ್ರು ಸಾಮಾನ್ಯವಾಗಿ ನಡುವೆ ಎಲ್ಲೂ ಪ್ರೆಸ್ ಮೀಟ್ ಎಲ್ಲ ಬರಲ್ಲ, ಸಿನಿಮಾ ನೋಡ್ತಾರೆ ಒಂದೊಂದ್ಸರಿ ಬಂದು. ಬಟ್ ಹಗ್ಗ ಅವ್ರು ಅವತ್ತೇ ಹೇಳ್ಬಿಟ್ರು, ಖಂಡಿತ ನಾನು ಬರಲ್ಲ ಕಡೆಮ ನೋಡಕ್ಕೆ ಅಂತ. ಅಮ್ಮ ಮಗಳು ಇಬ್ರು ಒಂದೇ ತರ, ಈ ಜಾನ್ರೆ ಇಬ್ರಿಗೂ ಇಷ್ಟ ಇಲ್ಲ. ಆದ್ರೂ ನಾ ಹೇಳ್ದೆ, ಇಲ್ಲ ಇವತ್ತು ಪ್ರೆಸ್ ಮೀಟ್ ನೀನ್ ಬರ್ಲೇಬೇಕು ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಇವತ್ತು ನನ್ಗೆ ಅನುಪ್ರಭಾಕರ್ ಆಗಿ ನಾನು ಏನೇ ಒಂದು ಸ್ವಲ್ಪ ಹೆಗ್ಗಳಿಕೆ ಅಥವಾ ಒಂದು ಪ್ರಶಂಸೆ ಪಡ್ಕೊಂಡೆ ನನ್ನ ನಡವಳಿಕೆಗಾಗ್ಲಿ, ನನ್ನ ಇದಕ್ಕಾಗ್ಲಿ ಅಂದ್ರೆ ಆ ಕ್ರೆಡಿಟ್ ಅಷ್ಟು ನನ್ನ ತಂದೆ ತಾಯಿಗೆ ಹೋಗ್ಬೇಕು. ಸೊ ನಾನು ಗಾಯತ್ರಿ ಪ್ರಭಾಕರ್ ಮಗಳಾಗದೆ ಹೋಗಿದ್ರೆ ಅನುಪ್ರಭಾಕರ್ ಆಗಿ ನಿಮ್ಮೆಲ್ರಿಗೂ ಪರಿಚಯ ಖಂಡಿತ ಆಗ್ತಾ ಇರ್ಲಿಲ್ಲ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಇಬ್ರು ಅನ್ಕಂಡೀಷನಲ್ ಆಗಿ ನನ್ನ ಪ್ರೀತಿಸೋ ಇಬ್ರು ಅಲ್ಲೇ ಕೂತಿದ್ದಾರೆ. ಅಮ್ಮ ಒಂದು, ಅಮ್ಮಗೆ ಏನ್ ಬೇಕಾದ್ರೂ ಹೇಳ್ಬೋದು, ಏನ್ ಬೇಕಾದ್ರೂ ಯಾವ ರೀತಿನಲ್ಲಾದ್ರೂ ನಾನು ನಡ್ಕೊಂಡ್ರು ಶಿಲ್ ಬಿ ಓಕೆ, ಬೈತಾರೆ, ಆಮೇಲೆ ಮಗಳು ಅಂತ ಇಟ್ಸ್ ಬ್ಯಾಕ್ ಟು ನಾರ್ಮಲ್. ಅದೇ ನಿಟ್ಟಿನಲ್ಲಿ ಅಷ್ಟೇ ಅನ್ಕಂಡೀಷನಲ್ ಆಗಿ ಪ್ರೀತಿಸೋ ನನ್ನ ಜೀವನ ಸಂಗಾತಿ ರಘು ಅವರು. ಐ ಥಿಂಕ್ ಇಬ್ರು 2 ರಿಲೇಶನ್ಶಿಪ್ಸ್ ನಾನು ತುಂಬಾ ಗ್ರಾಂಟೆಡ್ ಆಗಿ ತಗೋತೀನಿ. ಯಾಕಂದ್ರೆ ಬೇರೆಯವ್ರಗಳ ಹತ್ರ ಹಾಗೆ ನಾನು ನಡ್ಕೊಳಕ್ಕಾಗ್ಲಿ ಇದಾಗ್ಲಿ ಸಾಧ್ಯ ಇಲ್ಲ. ಬಟ್ ಅವ್ರಿಬ್ರ ಹತ್ರ ಹೇಗ್ ನಡ್ಕೊಂಡ್ರು, ಏನ್ ಹೇಳಿದ್ರು, ಏನ್ ಇದ್ ಮಾಡಿದ್ರು, ಆ ಕ್ಷಣಕ್ಕೆ ಇಬ್ರು ಬೈತಾರೋ ಅಥವಾ ಏನಂತಾರೋ, ಆಮೇಲೆ ಇಟ್ಸ್ ಆಲ್ ಫಾರ್ ಗಿವನ್. ಅಂಡ್ ಐ ಥಿಂಕ್ ಸ್ವಲ್ಪ ಸ್ಪಾಯಿಲ್ ಮಾಡ್ತಾರ ಅನ್ಸುತ್ತೆ ಇಬ್ರು ನನ್ನ ಹಾಗೆ. ಬಟ್ ಸ್ಟಿಲ್ ಅಮ್ಮ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅಂಡ್ ರಘು, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಕಂಟಿನ್ಯೂಯಿಂಗ್ ಟು ಡೂ ನೌ. ಮೊನ್ನೆ ಯಾರೋ ಕೇಳಿದ್ರು, ರಘು ಅವ್ರಿಗೆ ಈ ಪ್ರಶ್ನೆ ಕೇಳಿದ್ರೆ ಏನ್ ಉತ್ತರ ಕೊಡ್ತಾರೆ ಅಂತ, ಅನು ಬಗ್ಗೆ ಏನಾದ್ರು ಹೇಳಿ ಆತರ ಏನೋ. ಸೊ ನಾನಂದ್ರೆ ದ ಫಸ್ಟ್ ಥಿಂಗ್ ರಘು ಅವ್ರು ಅಪ್ರಿಶಿಯೇಟ್ ಮಾಡೋದು ನನ್ನ ಒಬ್ಬ ಕಲಾವಿದೆಯಾಗಿ ಅನ್ಸುತ್ತೆ. ಅವರ ಹೆಂಡತಿಯಾಗಿ ಅಥವಾ ಅವರ ಮಗು ತಾಯಿಯಾಗಿ ಅಲ್ಲ, ಕಲಾವಿದೆಯಾಗಿ ಅವ್ರು ನನ್ನ ತುಂಬಾ ಎನ್ಕರೇಜ್ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಬೆಸ್ಟ್ ಫ್ರೆಂಡ್ ಅಂಡ್ ಆಲ್ವೇಸ್ ಸಪೋರ್ಟಿಂಗ್ ಮೀ. ಎಲ್ಲರೂ ಬ್ರೇಕ್ ತಗೊಂಡು ಕಮ್ ಬ್ಯಾಕ್ ಆಯ್ತು ಹಂಗೆ ಹಿಂಗೆ ಅಂತ. ರಘು ಗೆಟ್ಸ್ ವೆರಿ ಅಪ್ಸೆಟ್. ನಾನು ಯಾವತ್ತೂ ಬ್ರೇಕ್ ತಗೋ ಅಂತ ಅವ್ರು ಹೇಳೇ ಇಲ್ಲ. ನಾನಾಗಿ ಖುದ್ದಾಗಿ ನನ್ನ ಮಗಳು ಹುಟ್ಟಿದಾಗ 1 ವರ್ಷ ಅವಳು ತುಂಬಾ ತನಕ ನಾನು ಕೆಲಸ ಮಾಡ್ಲಿಲ್ಲ, ಅದೊಂದೇ ಬ್ರೇಕ್ ಅಂತ ನೋಡಿದ್ರೆ. ಸೊ ಥ್ಯಾಂಕ್ ಯು ಫಾರ್ ಆಲ್ವೇಸ್ ಎನ್ಕರೇಜಿಂಗ್ ಮೀ. ಅಂಡ್ ಸುಮಾರು ಕಡೆ ಈ ಪ್ರಶ್ನೆಗಳು ಕೇಳೋದುಂಟು ಹೆಣ್ಮಕ್ಳಿಗೆ, ಯಜಮಾನ್ರು ಬಿಡ್ತಾರ ಕೆಲಸ ಮಾಡಕ್ಕೆ ಅಂತ. ಯಜಮಾನ್ರು ಕೆಲಸ ಮಾಡಕ್ ಬಿಡೋದಲ್ಲ, ಮನೇಲಿದ್ದು ಬೇಬಿ ಸಿಟ್ಟಿಂಗ್ ಮಾಡಿ ನನ್ನ ಮಗಳನ್ನ ನೋಡ್ಕೋತಾರೆ ಕೂಡ. ಅವ್ರ ಕೆಲಸ ಮಾಡುವಾಗ ನಾನ್ ಕೆಲಸ ಮಾಡಲ್ಲ, ನಾನ್ ಮಾಡುವಾಗ ಅವ್ರು ಮಾಡಲ್ಲ, ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ನನ್ನ ಮಗಳಿಗೆ 6 ವರ್ಷ ತುಂಬಾ ಬಂತು. ಸೊ ಥ್ಯಾಂಕ್ ಯು. ಲುಕಿಂಗ್ ಫಾರ್ವರ್ಡ್ ಟು ವಂಡರ್ಫುಲ್ ಫ್ಯೂಚರ್ ಟುಗೆದರ್, ಬೋತ್ ಆಫ್ ಅಸ್, ಯು ಅಂಡ್ ಮೀ. ನಾವು ವರ್ಕ್ ಮಾಡೋ, ಎಸ್ ಅದನ್ನು ಕೇಳ್ತಾರೆ, ರಘು ಅವರು ನೀವು ಯಾವಾಗ ಕೆಲಸ ಮಾಡ್ತೀರಾ, ನೀವೊಂದು ಸಿನಿಮಾ ಮಾಡ್ಬೇಕು ಅಂತ. ಖಂಡಿತ ಆಸೆ ಇದೆ, ಒಂದ್ ಒಳ್ಳೆ ಕಥೆ ಸಿಕ್ಕರೆ ಖಂಡಿತ ಮಾಡ್ಬೇಕು ಅಂತ ಆಸೆ ಇದೆ. ರಾಜ್, ಅವಿನಾಶ್ ಎಲ್ಲ ಕೇಳಿಸ್ಕೊತಾ ಇದೀರಪ್ಪ? ಓಕೆ. ಸೊ ಒಳ್ಳೆ ಕಥೆ ಬಂದ್ರೆ ಖಂಡಿತ ಇಬ್ರು ಬೆಳಿತಾರೆ ಮೇಲೆ ಕಾಣಿಸ್ಕೋತೀವಿ. ಅಂಡ್ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಫ್ರೆಂಡ್ಸ್, ತುಂಬಾ ಜನ ವೆಲ್ ವಿಶರ್ಸ್. ಬಟ್ ಜೊತೆಲಿ ಕೆಲಸ ಮಾಡದೆ ಹೋದ್ರು ಅದ್ ಹೇಗೆ ಏನು ಅಂತ ಗೊತ್ತಿಲ್ಲ. ಇಬ್ರು ಸ್ಕಾರ್ಪಿಯನ್ಸ್, ಸೊ ಅಲ್ಲೆಲ್ಲೋ ಒಂದು ಕನೆಕ್ಷನ್. ತುಂಬಾ ವರ್ಷಗಳಿಂದ ನನ್ನ ಒಳ್ಳೆಯ ಗೆಳತಿಯಾಗಿರುವಂತಹ ಪ್ರಿಯಾಂಕಾ ಅವರು, ಶಿ ಇಸ್ ಸಚ್ ಅ ವಂಡರ್ಫುಲ್ ಆಕ್ಟರ್ ಹರ್ ಸೆಲ್ಫ್. ಐ ಥಿಂಕ್ ಅವ್ರ ತಂದೆನ ಅವ್ರನ್ನ ನಾನೊಂದು ಇಂಟರ್ವ್ಯೂ ಮಾಡಿದ್ದೆ, ಅಲ್ಲೆಲ್ಲೋ ಒಂದು ಕನೆಕ್ಷನ್ ಆಯ್ತು ನಮ್ಮಿಬ್ರಿಗೂ. ಅಂಡ್ ನಾನು ಅಪ್ಪಾಸ್ ಗರ್ಲ್, ಪ್ರಿಯಾಂಕಾನು ಅಪ್ಪಾಸ್ ಗರ್ಲ್. ಸೊ ಅಲ್ಲಿಂದ ಒಂದು ಕನೆಕ್ಷನ್, ಒಂದು ಫ್ರೆಂಡ್ಶಿಪ್. ಅಂಡ್ ಶಿ ಇಸ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ. ನಂದು ಯಾವುದೇ ಸಿನಿಮಾ ನಾನು ಪ್ರೀಮಿಯರ್ಗೆ ಇದಕ್ಕೆ ಕರೆದ್ರೆ ಶಿ ಆಲ್ವೇಸ್ ಮೇಕ್ಸ್ ಟೈಮ್ ಅಂಡ್ ಶಿ ಕಮ್ಸ್. ಅಂಡ್ ನನ್ನ ಟೀಮ್ ಕೇಳಿದಾಗ ಯು ಸೋ ರೆಡಿಲಿ ಅಗ್ರೀಡ್ ಅಂಡ್ you're here and you're sitting through the whole thing. Thank you so much for being here and very meaningful for me that I get to share this special moment with you. And
ಹರ್ಷಿ ಹನುಮ ಅಂತ ಕರೀತಾಳೆ ನನ್ನ. ಬಹಳ ಪ್ರೀತಿ ಜಾಸ್ತಿ ನನ್ಗೆ ರಘು ಅವ್ರಿಗೆ, ಅವಳ ಮೇಲೆ ಭೂ ಮೇಲೆ. little one is going to come soon. ಆದ್ರೂ she's come here to support the team. Unfortunately ನಾನಿ ಸರ್ಗೆ, ಹರ್ಷಿಗೆ, ನನ್ಗೆ, ವೇಣುಗೆ ಎಲ್ಲ ಜಾಸ್ತಿ ಕಾಂಬಿನೇಷನ್ ಇರ್ಲಿಲ್ಲ. ಅದೊಂದೇ ಬೇಜಾರು. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಗೆ ಯು ಸಿ ದ ಕ್ಯಾರೆಕ್ಟರ್ಸ್ ಟುಗೆದರ್. ಸೊ ಈ ಒಂದು ಲಾಂಗ್ ಜರ್ನಿಲಿ ತುಂಬಾ ಜನ ಥ್ಯಾಂಕ್ಸ್ ಹೇಳೋದಿದೆ. ಸೊ ಒಟ್ಟಿಗೆ ಹೇಳ್ಬೇಕು ಅಂತಂದ್ರೆ ಇಡೀ ಇಂಡಸ್ಟ್ರಿಲಿ ನಾನು ಕೆಲಸ ಮಾಡಿರೋಂತಹ ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ಎಲ್ಲ ಕಲಾವಿದರು, ಆಲ್ ಟೆಕ್ನಿಷಿಯನ್ಸ್ ಎಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಅವ್ರಿಗೆಲ್ಲರ ಸಪೋರ್ಟ್ ಇಲ್ಲದೆ ಹೋಗಿದ್ರೆ ಇಲ್ಲಿವರೆಗೂ ಬರೋಕೆ ಸಾಧ್ಯ ಖಂಡಿತ ಆಗ್ತಾ ಇರ್ಲಿಲ್ಲ. ಅಂಡ್ 25 ವರ್ಷಗಳ ಜರ್ನಿ ಒಂದು ಮಾತಲ್ಲಿ ಹೇಳಿ ಅಂತ ಕೇಳಿದಾಗ ನಾನು ಹೇಳೋದು ಇಷ್ಟನೇ. 25 ವರ್ಷ ಆದ್ರೂನು ಕನ್ನಡಿಗರ ಹೃದಯದಲ್ಲಿ, ಅವ್ರ ಮನಸ್ಸಿನಲ್ಲಿ ಅನು ಪ್ರಭಾಕರ್ಗೆ ಒಂದು ಸಣ್ಣ ಸ್ಥಾನ ಇದೆ, ಒಂದು ಪ್ರೀತಿ ಇದೆ ಅಂದ್ರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ, ನನ್ನ ತಂದೆ ತಾಯಿಯ ಆಶೀರ್ವಾದ, ಅವರ ಒಂದು ಪುಣ್ಯದ ಫಲ ನನಗೆ ಸಿಗ್ತಾ ಇದೆ ಅಂತ ನಾನು ಭಾವಿಸೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ಹೆಸರು ನೆನಪಿಲ್ಲದೆ ಮಾಯ ಆಗುವಂತಹ ಎಷ್ಟೋ ನಟ ನಟಿಯರು ಈ ನಡುವೆ ನಾವು ನೋಡ್ತಾ ಇದೀವಿ. ಆದ್ರೆ ನಾನ್ ಬಂದಂತಹ ಸಮಯದಲ್ಲಿ ಅದು ನಿಜ ಇರ್ಲಿಲ್ಲ. ಜನ ಗುರ್ತಿಸೋರು, ಪ್ರೀತಿಸೋರು, ಇವತ್ತಿಗೂ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ. ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಾನು. ಅಂಡ್ ಮುಖ್ಯವಾಗಿ ಇವತ್ತಿನ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ನನಗೆ ಅನ್ಸಿದ್ದು, ನಾನು ಪ್ರೆಸ್ ಮೀಟ್ಸ್ ಅಟೆಂಡ್ ಮಾಡಕ್ ಶುರು ಮಾಡಿದಾಗ ನಾನು ನೋಡ್ತಾ ಇದ್ದಿದ್ದಂತ ಒಂದಷ್ಟು ಮುಖಗಳು, ಹೆದರ್ಕೋತಾ ಇದ್ದಿದ್ದಂತ ಒಂದಷ್ಟು, ಯಾಕಂದ್ರೆ ಏನ್ ಪ್ರಶ್ನೆ ಕೇಳ್ತಾರೋ, ನಾನೇನ್ ಹೇಳ್ಬೇಕು ಅಂತೆಲ್ಲ. ಇವತ್ತಿಗೆ 25 ವರ್ಷ ಆದ್ಮೇಲೆ ಅವರೆಲ್ಲ ನನ್ನ ವೆಲ್ ವಿಶರ್ಸ್ ಆಗಿದ್ದಾರೆ, ನನ್ನ ಫ್ರೆಂಡ್ಸ್ ಆಗಿದ್ದಾರೆ. ಫ್ರೆಂಡ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೀನಿ. ಇನ್ನೂ ಒಂದಷ್ಟು ಜನ ಬರ್ಬೇಕಿತ್ತು, ನನ್ಗೆ ಆಸೆ ಇತ್ತು. ಬಟ್ ಎಲ್ಲ ಕೈ ಕೊಟ್ಬಿಟ್ಟಿದ್ದಾರೆ. ಮೆಸೇಜ್ ಮಾಡಿದ್ರು ಎಲ್ಲರೂ, ಬೆಳಗ್ಗೆನೆ ಮೆಸೇಜ್ ಮಾಡಿ, ಬೇಜಾರು ಮಾಡ್ಕೋಬೇಡ ಅನು ಬೇಜಾರು ಮಾಡ್ಕೋಬೇಡ ಕಣೆಮ್ಮ, ಇವತ್ ನಮ್ಮ ಮನೇಲಿ ರಿಲೇಟಿವ್ಸ್ ಇದ್ದಾರೆ, ಇವತ್ ನಮ್ಮ ಮನೇಲಿ ಈ ಪೂಜೆ ಇದೆ ಅನ್ಕೊಂಡು. ಸೊ ಸರಸ್ವತಿ ಜಾಗೀರ್ದಾರ್ ಅವರು, ಅರುಣ ಅವರು, ತುಂಗರೇಣುಕಾ ಅವರು, ಅಫ್ಕೋರ್ಸ್ ಪಾಪ ತುಂಗರೇಣುಕಾ ಅವರು ಏನೋ ಪೂಜೆ ಇದೆ ಅಂತ ಅವರು ಬರಲ್ಲ. ಇವತ್ ಬಂದಿರೋರು ನನಗೋಸ್ಕರ ರೆಗ್ಯುಲರ್ ಆಗಿ ಗಣೇಶ್ ಸರ್ ಬರಲ್ಲ, ವಾಸು ಸರ್, ಸುಬು ಸರ್ ಬರೀ ಸೆಲೆಕ್ಟೆಡ್ ಫ್ಯೂ ಹೋಗ್ತಾರೆ. ಬಟ್ ನನಗೋಸ್ಕರ ಅವರೆಲ್ಲ ಇವತ್ತು ಇಲ್ಲಿ ಬಂದಿದ್ದಾರೆ. ಸೊ ನಾನು ಬಿಗ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ವೆಂಕಟೇಶ್, ಸುಧೀಂದ್ರ ಸರ್ ಪ್ರಾಬ್ಲಿ ನನ್ನನ್ನ ಚೈಲ್ಡ್ ಆರ್ಟಿಸ್ಟ್ ಆಗಿಂದ ನೋಡದಂತವ್ರು. ಇವತ್ತು ವೆಂಕಟೇಶ್ ನನ್ಗಾಗ್ಲಿ, ನನ್ನ ಫ್ಯಾಮಿಲಿಗಾಗ್ಲಿ ತುಂಬಾ ಸಪೋರ್ಟ್ ಆಗಿ ನಿಂತ್ಕೊಂಡು ಎಲ್ಲಾ ರೀತಿನಲ್ಲೂ ಗೈಡ್ ಮಾಡಿ, ನಾನು ಏನೇ ವಿಷಯ ಕೇಳಕ್ ಮಾಡಿದ್ರು ಇಲ್ಲ ಹಿಂಗ್ ಮಾಡೋಣ ಮೇಡಮ್, ಹಂಗ್ ಮಾಡೋಣ ಅಂತ ಹಿಂಗ್ ಕರೆಕ್ಟ್ ಅಡ್ವೈಸ್ ಕೊಡ್ತಾರೆ. ಥ್ಯಾಂಕ್ ಯು ವೆಂಕಟೇಶ್ ಅವ್ರೆ. ಅಂಡ್ ಬೇರೆ ಎಲ್ಲಾ PROಗಳು, ಎಲ್ಲಾ ಮ್ಯಾನೇಜರ್ಸ್, ಟೆಕ್ನಿಷಿಯನ್ಸ್ ಎಲ್ಲ ಕೆಲಸ ಮಾಡಿರೋರು, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್. ಅಂಡ್ ಸುಬು ಸರ್, ವಾಸು ಸರ್, ಗಣೇಶ್ ಸರ್, ನೀವೆಲ್ಲ ಮೇಲ್ ಬಂದ್ರೆ ಒಂದು ಫೋಟೋ ನಮ್ಮ ತಾಯಿ ಜೊತೆ, ನಾನು ನಿಮ್ಮೆಲ್ಲರ ಜೊತೆ ಒಂದು ಫೋಟೋ ತಗೊಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಪ್ಲೀಸ್ ಕಮ್. ಇಲ್ಲ ಪ್ಲೀಸ್ ಕಮ್. ನಾನು ನಿನ್ನೆ ಮಾತಾಡುವಾಗ ಐ ಮೀನ್ ಅವ್ರ ಆತ್ಮ ಶಾಂತಿ ಸಿಗ್ಲಿ, ಸ್ಮೂರ್ತಿ ಸರ್ ಬಗ್ಗೆನೂ ನಾಪಿಸ್ಕೊತಾ ಇದ್ದೆ, ಸರಸ್ವತಿ ಅವ್ರ ಹತ್ರ ಮಾತಾಡ್ತೀನಿ. ಸೈಮಲ್ಟೇನಿಯಸ್ಲಿ ಒಂದು ಸೆಲೆಬ್ರೇಷನ್ ಇದೆ, ಅವ್ರನ್ನು ಕರೆದ್ರಿ ಅಂದ್ಮೇಲೆ ಅದು